ಇವತ್ತು. ಪ್ರತಿ ಯಾವ ರೀತಿ ಕರೀತಾರೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಂದ ತಕ್ಷಣ ಅದಕ್ಕೋಸ್ಕರ ಅಷ್ಟೇ ವಿಡಿಯೋ ಮಾಡ್ತಾ ಇದ್ದೀನಿ. ಫೋನ್ ಮಾಡಿದ್ದೆ ಆಲ್ರೆಡಿ, ಬೇಗ ಬನ್ನಿ ಇವತ್ತು ಅಂತ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕೋ ಕಾಣ. ಆ್ಯಕ್ಚುಲಿ ಇವತ್ತು ಅಕ್ಕನ ಬರ್ಡೇ ಇತ್ತು, ಹೋಗೋಕ್ಕಾಗಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಸೊ ನಾಳೆ ಹೋಗ್ತೀನಿ. ಅದಕ್ಕೆ ಪ್ರತಿ ಬಂದರು ಅಂತ ಇದ್ದೀನಿ, ಗಮನಿಸ್ತಿದೆ ನನಗೆ. ನೋಡುವ ಬನ್ನಿ. ಆಯ್ತು ಅನ್ಸುತ್ತೆ. ಸಿಂಧು ಒಂದು ಜೋಶು ಮಲ್ಕೊಂಡಿದ್ದಾಳೆ. ಸೊ ಅವಳು ಹಾಲೆ ಮಲಗಿ 1 ಅವರ್ ಮೇಲೆ ಆಯಿತು. ಸೊ ಒಬ್ಬಳೇ ಬೋರ್ ಅಂದರೆ ಬೋರ್ ಮನೇಲಿ. ಸೊ ಕೆಲಸ ಎಲ್ಲ ಮಾಡಿ ಮಧ್ಯಾಹ್ನನೇ ಮಾಡಿ ಮುಗಿಸ್ಕೊಂಡೆ. ಬಟ್ಟೆ ವಾಶ್ ಮಾಡಿ ಅಡುಗೆ ಮಾಡಿ ಇಟ್ಕೊಂಡಿದ್ದೀನಿ. ಬೇಳೆ ನೀರು ಸಾಂಬಾರು ಮಾಡಿ ಅನ್ನ ಮಾಡಿದ್ದೀನಿ. ಸೊ ಜೇಶು ಎದ್ದೊಳ್ಬೇಕು, ಅವ್ರ ಅಪ್ಪ ಬಂದಿಲ್ಲ. ಸೊ ವೇಟಿಂಗ್ ಫಾರ್ 2 ಮೆಂಬರ್ಸ್, ಜೇಶು ಮತ್ತು ಅವ್ರ ಅಪ್ಪ. ಸೊ ಬಂದ ತಕ್ಷಣ ಯಾವ ರೀತಿ ಇರುತ್ತೆ ಅಂತ ವೀಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಸೊ ವೇಟಿಂಗ್ ಫಾರ್ ದಟ್. ನನಗೆ ಕೊಟ್ಟಿದ್ದು ನೋಡಿರಿ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ನಮ್ಮ ದೇಶ ಇದು ಗೋಬಿ ಬನ್ನಿ. ಸೊ 7th ನಮ್ಮ ಅಕ್ಕನ ಮಗನ ಬರ್ಡೇ ಇತ್ತು. ಸೊ ಕೇಕ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ನಾನು ಪ್ರತಿ ಕೇಕ್ ಅಂಗಡಿ ಕೇಕ್ ತೊಗೊತಾ ಇದ್ವಿ. ಸೊ ಆವಾಗ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದು. ಸೊ ಅವಾಗ ಬಬ್ಲುನ ಚಾಯ್ಸ್ ಮಾಡಿದ್ವಿ, ಬಬ್ಲು ಕೇಕ್ ಅಂತ ತೊಗೊಂಡ್ವಿ. ಸೊ ತೊಗೊಂಡು ಬಂದು ಕೇಕ್ ಕಟ್ ಮಾಡಿಸೋದ್ವಿ. ಬಟ್ ಏನಂದರೆ ಸಿಂಪಲ್ಲಾಗಿ ಅಂದರೆ ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ, ಸುಮ್ಮನೆ ಬಂದು ಕೇಕ್ ಕಟ್ ಮಾಡಿಸೋಣ ಅಂತ ಯೂಶ್ವಲಾಗಿ ನಾರ್ಮಲಾಗಿ. ಸೊ ಅದನ್ನು ಮಾಡಿಸಿದ್ವಿ, ಯಾಕಂದರೆ ನಾವು 6th ನಮ್ಮ ಅಕ್ಕನ ಬರ್ಡೇಗೆ ನಾನು ಹೋಗಿರಲಿಲ್ಲ. ಸೊ ಗೈಸ್, ನಾವು ತುಂಬ ದಿನ ಆಗಿದ್ದು ಅಕ್ಕನ ಮನೆಗೆ ಬಂದು. ಇವತ್ತು ಆ್ಯಕ್ಚುಲಾಗಿ ನಮ್ಮ ಅಕ್ಕಂದು ಮತ್ತು ಪ್ರತಿದು ಬರ್ಡೇ ಇತ್ತು, ಅದಕ್ಕೋಸ್ಕರ ಕೇಕ್ ತೊಗೊಳಕ್ಕೆ ಬಂದಿದ್ದೀವಿ. ನನಗೆ ಬೇಕಿಲ್ಲ, ಏನು ಮಾತಾಡಲ್ಲ, ಮಾತೇ ಆಡಲ್ಲ. ಆಮೇಲೆ ಬಂದು ನಾರ್ಮಲಾಗಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಅವ್ನು ಕೆಲ್ಸಕ್ಕೆ ಹೋಗಿದ್ದ. ಕೆಲಸದಿಂದ ಬಂದ ತಕ್ಷಣ ಇವಪ್ಪ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಮಾಡಿಸ್ತಾ ಇದ್ವಿ. ಯಾವುದು ಫೋಟೋಸ್ ಏನೂ ತೊಗೊಂಡಿಲ್ಲ, ಬರೀ ಒಬ್ಬಂದೇ ವೀಡಿಯೋಸ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇದೇ ಗೈಸ್. ಎಷ್ಟು ದೊಡ್ಡ ಪಾತ್ರೆಯಲ್ಲಿ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ, ಎಲ್ಲ ನಾನೇ ಮಾಡ್ತೀನಿ ಗೈಸ್. ನೋಡಿ, ಇಲ್ಲೆಲ್ಲ ಬಿರಿಯಾನಿ ಚಿಕನ್ ತೊಳೆದಿಟ್ಟಿದ್ದೀನಿ, ಬಿರಿಯಾನಿಗೆ ರುಬ್ಬಿಟ್ಟಿದ್ದೀನಿ. ಅವ್ರಿಗೂ ಬೇರೆಯವ್ರಿಗೆ ಹೋಲಿಸಿ ಬ್ಲೈಮ್ ಮಾಡ್ತಾರೆ. ನಾನು ಏನು ದಪ್ಪ ಇದ್ದೀನಿ, ಎಲ್ಲ ಬೇಜಾರಾಗ್ತಾ ಇದೆ ಗೈಸ್. ವೀಡಿಯೋಸೇ ಮಾಡಿಲ್ಲ, ಲಾಗ್ಸೇ ಮಾಡಿಲ್ಲ. ನನ್ನ ಮಗಳನ್ನ ತೋರಿಸ್ತೀನಿ. ಯೂಶ್ವಲಾಗಿ ಇದೇ ಅಂಗಡಿಗೆ ನಾವು ಯಾವಾಗಲೂ ಹೋಗೋದು ಜ್ಯೂಸ್ ಕುಡಿಯೋಕ್ಕೆ. ಸೊ ಇದು ನಾವು ಆ್ಯಕ್ಚುಲಾಗಿ ನಾನು ಮದುವೆಗೆ ಮುಂಚೆ ನಾನು ಇಲ್ಲೇ ಜ್ಯೂಸ್ ಕುಡಿಯೋದು. ಸೊ ಇವಾಗ ಮದುವೆ ಆಗಿ ನಮ್ಗೆ ಒಬ್ಬಳು ಮಗಳಿದ್ದಾಳೆ. ಆಲ್ರೆಡಿ 3 ಇಯರ್ಸಿಂದ ನಾವು ಅಲ್ಲಿಗೆ ಹೋಗೋದು, ರೆಗ್ಯುಲರ್ ಕಸ್ಟಮರ್. ಸೊ ಸಮ್ಮರಲ್ಲಿ ಯೂಶ್ವಲಾಗಿ ಸಮ್ಮರ್ ಅಂತೇನಿಲ್ಲ, ನಾನು ಯಾವಾಗಲೂ ಹೋಗ್ತೀನಿ. ಬರ್ಡೇಗೆ ಬಂದು ಕೇಕ್ ಕಟ್ ಮಾಡಿಸಿ ಅವರು ಚಿಕನ್ ಮಾಡಿದ್ವಿ, ಚಿಕನ್ ಮಾಡಿ ಊಟ ಮಾಡಿ. ಸೊ ಇವಾಗ ಸಂಜೆ ಹೊರಡಬೇಕು. ಸೊ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿದ್ರಲ್ಲ ಯಾವ ರೀತಿ ಇತ್ತು ಅಂತ. ಸೊ ಸಿಂಪಲ್ ಡ್ರೆಸ್ ಯಾರೂ ಇಲ್ಲ, ನಾವು ಮನೆಯವರೇ, ನಾವೇ ಕೇಕ್ ಕಟ್ ಮಾಡಿಸಿದ್ವಿ ಪ್ರತಿ ನಾನು ಬಂದು. ಸೊ ನಾವು ಯಾವಾಗಲೂ ವರ್ಷ ಬರ್ತಾಯಿದ್ವಿ. ಪ್ರತಿ ವರ್ಷ ಹೋದ ವರ್ಷ ನಮ್ಮಪ್ಪ ತೀರೋಗಿದ್ರಂತ ಬಂದಿರಲಿಲ್ಲ. ಹೋದ ವರ್ಷ ನಮ್ಮ ಅಕ್ಕನೇ ಅಲ್ಲಿಗೆ ಬಂದಿದ್ಲು, ಯಾಕಂದರೆ ಇವಳಿಗೆ ಜಸ್ಟ್ಗೆ ಡೇಟ್ ಕೊಟ್ಟಿದ್ರು, ಡೆಲಿವರಿ ಡೇಟು. ಅದಕ್ಕೆ ಅಕ್ಕನೇ ಅಲ್ಲಿಗೆ ಬಂದಿದ್ರು. ಸೊ ಎಸ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್.